ಹಾಯ್ ಫ್ರೆಂಡ್ಸ್, ನನ್ನ ಡೈರೀಸ್ ಆಫ್ ಅನ್ನೋ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಸೀರೆ ಕುಚ್ಚಿಗೆ ಆರೆಳೆ ದಾರಾನ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನನಗೆ ಗೊತ್ತಿರೋ ಹಾಗೆ ಈ ಮೆಥಡಲ್ಲಿ ಇವತ್ತವರೆಗೂ ಯಾರೂ ಕೂಡ ತೋರಿಸಿಲ್ಲ. ಯಾಕಂದರೆ ನಾನು ಕಲಿಬೇಕಾದ್ರೆ ಎಷ್ಟೆಲ್ಲ ಯೂಟ್ಯೂಬ್ ಸರ್ಚ್ ಮಾಡಿದ್ದೀನಿ. ಎರಡು ರೀಲ್ ದಾರ ತೊಗೊಳ್ರಿ, ಒಂದೇ ಕಲರ್ದು, ಆರಿದ್ರೆ 6 ರೀಲ್ ತೊಗೊಳ್ರಿ, ಈ ಥರ ಎಲ್ಲ ಹೇಳ್ತಾರೆ. ಆ ರೋಲಿಗೆ ಸುತ್ಕೋಬೇಕು, ಅದರಿಂದ ಇದಕ್ಕೆ ಸುತ್ಕೋಬೇಕು, ಇದರಿಂದ ಅದಕ್ಕೆ ಸುತ್ಕೋಬೇಕು. ಒಂದು ಸೀರೆಗೆ ನಮಗೆ ಒಂದೇ ರೀಲ್ ದಾರ ಸಾಕು. ಸುಮ್ಮನೆ 2 ರೀಲ್ ದಾರ ತಂದಿಡೋ ಅವಶ್ಯಕತೆ ಇಲ್ಲ, ಇನ್ನೊಂದಕ್ಕೆ ಬರುತ್ತೆ ಅಂತ ಹೇಳಿ. ನಾನು ಸೀರೆ ಕುಚ್ಚು ಕಲಿತ್ನಲ್ಲ, ಅವರು ನನಗೆ ಇದೇ ಮೆಥಡಲ್ಲೇ ನೀವು ಆರೆಳೆ ದಾರಾನ ಮಾಡ್ಕೋಬೇಕು ಅಂತ ಈಸಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಅಂತ. ನಾವು ಈ ಥರ ಆರೆಳೆ ದಾರ ಮಾಡಬೇಕಾದ್ರೆ ಎಲ್ಲೂ ಕಿಟಕಿ ಅಥವಾ ಫ್ಯಾನು ಅಥವಾ ಡೋರ್ ಓಪನ್ ಇರೋದು, ಗಾಳಿ ಆಡ್ತಾ ಇರೋದು ಅಥವಾ ಯಾರು ಓಡಾಡ್ತಿರೋದು ಇರಬಾರ್ದು. ನೀಟಾಗಿ ನಾವು ಒಂದು ಕಡೆ ಕುತ್ಕೊಂಡು, ಯಾರು ಓಡಾಡದೇ ಇರೋ ಜಾಗದಲ್ಲಿ ಕುತ್ಕೊಂಡು ಇದನ್ನು ಮಾಡ್ಕೋಬೇಕು. ಸ್ವಲ್ಪ ಗಾಳಿ ಆಡಿದ್ರೂ ಕೂಡ ದಾರ ಗಂಟಾಗ್ಬಿಡುತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20 ಒಂದಿಷ್ಟು ಮಾಡ್ಕೊಂಡಿದ್ದೀನಿ. ನಮ್ಗೆ ಅದಿಷ್ಟೇ ಬೇಕು ಅಂತ. ಈ ಕಡೆ ಇದನ್ನು ಡಬಲ್ ಎಳೆ ತಕ್ಕೋಬೇಕು. ಹಿಂಗೆ ಅಲ್ಲಿಂದ ಹಿಂಗೆ 2 ಎಳೆ ಎಳ್ಕೋಬೇಕು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ. ಸ್ವಲ್ಪ ಆರ್ಸ್ ನೋಡೋದು, ಸ್ಕಿಪ್ ಮಾಡಿ ನೋಡೋದು ಮಾಡಿದ್ರೆ ಗೊತ್ತಾಗಲ್ಲ. ಹಾಗಾಗಿ ನಾನು ಎಲ್ಲೂ ಕೂಡ ವಿಡಿಯೋ ಕಟ್ ಮಾಡಲಿಲ್ಲ. ಹಂಗೆ ಲಾಂಗ್ ವಿಡಿಯೋ ಆದರೂ ಪರವಾಗಿಲ್ಲ ಅಂತೇಳಿ ಬರೀ ಆರೆಳೆ ದಾರ ಮಾಡೋದನ್ನು ಮಾತ್ರ ಹಾಕಿದ್ದೀನಿ. ಇವಾಗ ಈ ಕಡೆಯಿಂದ ಆ ದಾರದ ಜೊತೆ ನಾವು ಈ ಕಡೆ ದಾರ ಹಿಂಗೆ ಎಳ್ಕೋತಾ ಬಂದರೆ ಇಲ್ಲಿ ಇವಾಗ 2 ಎಳೆ ಆಗಿ ಕೂಡ್ಕೊಳ್ಳುತ್ತೆ. ನನಗೆ ಈ ಸೀರೆ ಕುಚ್ಚಿಗೆ ಬೇಸ್ ಲೈನಿಗೆ ಮಾತ್ರ ಬೇಕಿತ್ತು ಒಂದು ಹೆಣಿಕೆ ಹಾಕೋಕ್ಕೆ. ಹಾಗಾಗಿ ನಾನು ಅಂದಾಜು 20 ಅಂತ ತೊಗೊಂಡಿದ್ದೀನಿ. ನೀವು ಒಂದು ಡಿಸೈನ್ ಹಾಕೋಷ್ಟು ಬೇಕು ಅಂದರೆ ಒಂದು 30-35 ಅಷ್ಟು ಮಾಡಿಕೊಂಡು ಆಮೇಲೆ ಅದಕ್ಕೆ ಸೇರಿಸ್ತಾ ಹೋಗ್ಬೋದು. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ. ಆಮೇಲೆ ನನ್ನ ಸ್ಯಾರಿ ಕುಚ್ಚು ಡಿಸೈನ್ಸು ನಾನು ಮಾಡಿರೋದನ್ನೆಲ್ಲ ವಿಡಿಯೋನ ಹಾಕ್ತೀನಿ. ಜೊತೆಗೆ ಈ ದಾರದಲ್ಲಿ ಏನು ಮಾಡ್ತಿದ್ದೀನಲ್ಲ, ಇದ್ರ ಸೀರೆ ಕುಚ್ಚು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು 2 ಆಯಿತಾ, ಈಗ 3ನೇದು ಎಷ್ಟು ಉಳಿತು ಅಷ್ಟು ಇದನ್ನು ಇದಕ್ಕೆ ಸೇರಿಸ್ತಾ ಹೋಗಬೇಕು. ನಿಧಾನ ಹೇಳ್ಕೋಬೇಕು. ಕೈ ಯಾವ ಇದರಲ್ಲಿರುತ್ತೆ ಅದೇ ಇದರಲ್ಲಿ ಇರಬೇಕು. ಕೈ ಮೇಲೆ ಕೆಳಗೆ ಮಾಡಬಾರ್ದು. ಕೈನ ಕೆಳಗೆ ಮಾಡ್ಕೋಬಾರ್ದು, ಗಂಟಾಗುತ್ತೆ. ನೀವು ಕೈ ಫಸ್ಟ್ ಯಾವ ಪೊಸಿಷನ್ ಇಟ್ಕೋತೀರ, ಒಂದು ದಾರ ಮಾಡ್ಕೋಬೇಕಾದ್ರೆ ಅದೇ ಇಳೆಯಲ್ಲಿ ಇಟ್ಕೋಬೇಕು. ಒಂದು ಗಂಟು ಬಂದರೂ ನೀವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಅದನ್ನು ಸುಮ್ಮನೆ ಹಾಗೆ ತಗೊಳ್ಳಿ. ಎರಡು 3 ಆಯಿತು. ಇದು ಸೇರಿ 4. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋ ಓಡಿಸಿ ಇದನ್ನು ಇನ್ನೊಂದು ಸಲ ರಿಪೀಟ್ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ. ಒಂದು ದಾರ ಜೊತೆ ಇನ್ನೊಂದು ದಾರನ ಸೇರಿಸ್ಕೊತಾ ಹೋಗೋದು ಅಷ್ಟೇ. ತುಂಬ ಈಸಿ. ಒಂದು ಸಲ 10 ಎಳೆಯಷ್ಟು ಮಾಡಿ ನೋಡಿರಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಬೇಗ ಆಗುತ್ತೆ. ಎಷ್ಟು ಬೇಕಾದರೂ, ಎಷ್ಟು ಎಳೆ ದಾರಕ್ಕಾದರೂ ನಾವು ಈ ಥರ ಎಷ್ಟು ಸೀರೆಗಾದರೂ ಆರಾಮಾಗಿ ಮಾಡ್ಕೋಬೋದು. ಅಲ್ಲಿಂದ ಇಲ್ಲಿ ಸುತ್ಕೊಂಡ್ವಿ, ಎಳ್ಕೊಂಡ್ವಿ, ಮಾಡಿದ್ವಿ, ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಕುತ್ತಲ್ಲೇ 10 ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೊಂಬಿಡ್ಬೋದು. 6 ಎಳೆ 2 3 4 ಆಯಿತಾ. ಈಗ 5ನೇದು. ನಾವು ದಾರ ಇಟ್ಕೊಂಡಿರೋ ಕೈ ಇದೆಯಲ್ಲ,
ಆ ಕೈನ ಮೇಲೆ ಕೆಳಗೆ ಮಾಡಬಾರ್ದು ಅಷ್ಟೇ. ಆವಾಗ ಸ್ವಲ್ಪ ಕೈ ಮೇಲೆ ಎತ್ತಿದಾಗ ಗಂಟಾಗ್ಬಿಡುತ್ತೆ, ಇಲ್ಲ ಏನಾರು ಆಗ್ಬಿಡುತ್ತೆ. ಅದಕ್ಕೆ ಕೈ ಒಂದೇ ಕಡೆ ಇರಬೇಕು. ಸುಮ್ಮನೆ ನಾವು ದಾರ ಎಳ್ಕೊತಾ ಇರಬೇಕಷ್ಟೇ. ಒಂದಕ್ಕೆ ಇನ್ನೊಂದು ದಾರನ ಆಮೇಲೆ ಸೇರಿಸ್ತಾ ಹೋಗಬೇಕು. ಆವಾಗ ಆರು ಆಗ್ಬಿಡುತ್ತೆ. 1 2 3 4 4 ಇದು 5 5 ಆಯಿತಾ. ಇದು ಒಂದು ಎಳೆ, ಇಲ್ಲಿಗೆ 6 ಆಯಿತು. 6 ಎಳೆ ದಾರ ರೆಡಿ ಆಯಿತು. ಸ್ವಲ್ಪನೂ ಗಾಳಿ ಆಡಬಾರ್ದು, ಅಲ್ಲಿ ಯಾರೂ ಜನ ಓಡಾಡ್ತಾ ಇರಬಾರ್ದು, ಅದ್ರ ಕಡೆ ಗಮನ ಇರಬೇಕು. ಬೇಗ ಆಗಿಬಿಡುತ್ತೆ. ಎಷ್ಟಾದ್ರೂ ದಾರ ಮಾಡಿಟ್ಕೋಬೋದು ನಾವು ಈ ಥರ. ಎಷ್ಟು ಸೀರೆಗಾದರೂ ಅಷ್ಟೇ. ಟೈಮೇ ಹಿಡಿಯಲ್ಲ, ಟೈಮೇ ಗೊತ್ತಾಗಲ್ಲ. ಗಂಟಾಗಲಿಲ್ಲಂಗೆ ನೋಡ್ಕೊಳ್ಳಿ. ನಮ್ಮ ಕೈ ಮಾತ್ರ ಮೇಲೆ ಕೆಳಗೆ ಮಾಡಬಾರ್ದು, ನಾವು ದಾರ ಇಟ್ಕೊಂಡಿರೋ ಕೈ ಅಷ್ಟೇ. ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ನಿಧಾನಕ್ಕೆ ನಾನು ಹೇಗೆ ಮಾಡಿದ್ದೀನಿ ಅದೇ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಓಡಿಸಿದ್ರೆ ಇದು ನಿಮಗೆ ಅರ್ಥ ಆಗಲ್ಲ, ನೀವು ಆಮೇಲೆ ಸ್ಪೀಡಾಗಿ ಮಾಡಿಬಿಡ್ತೀರಾ. ತುಂಬ ನಿಧಾನಕ್ಕೆ ದಾರಾನ ತಗೋತಾ ಹೋಗಬೇಕು. ಸಣ್ಣ ನ್ಯೂಸ್ ಪೇಪರ್ ಯಾವುದೋ ಒಂದು ಪೇಪರ್ ತಗೊಳ್ಳಿ, ಒಂದು ಅರ್ಧ ಹಾಳೆಯಷ್ಟು. ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ರಿ. ಈಗ ಅದಕ್ಕೆ ಆ ದಾರನ 6 ಎಳೆ ದಾರ ಇತ್ತಲ್ಲ, ಅದನ್ನು ಒಂದು ಸ್ವಲ್ಪ ರೌಂಡಾಗಿ ಸುತ್ತಕೊಂಡು ಆಮೇಲೆ ನೀಟಾಗಿ ಸುತ್ಕೊಂಬಿಡಿ. ದಾರ ಮೇಲೆ ತುಂಬ ಜೋರಾಗಿ ಎಳಿಬಾರ್ದು, ಸ್ವಲ್ಪ ಕೈ ಕೆಳಗೆ ಮಾಡಿಕೊಂಡೇ ಸುತ್ಕೋಬೇಕು. ಆವಾಗ ಗಂಟಾಗಲಿಲ್ಲಂಗೆ ನೀಟಾಗೆ ಸುತ್ಕೊಳ್ಳುತ್ತೆ ಅದು. ಫ್ರೆಂಡ್ಸ್, ನನ್ನ ಒಂದು ಯೂಟ್ಯೂಬ್ ಹೊಸ ಚಾನಲ್ ಇದು. ಇದರಲ್ಲಿ ನಾನು ಎಲ್ಲ ಕುಕ್ಕಿಂಗು, ನನ್ನ ದಿನಚರಿ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಈ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸನ್ನು ನೋಡಿ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ನಿಮಗೇನಾದ್ರು ಕೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಪೂರ್ತಿಯಾಗಿ ಈ ಥರ ಸುತ್ತಿ ಇಟ್ಕೊಂಡ್ಬಿಡ್ಬೇಕು. ನಾವು ಹೆಂಗೆ ರೋಲ್ ಮಾಡ್ತೀವಲ್ಲ ಆ ಥರ ಸುತ್ತಿಟ್ಕೊಂಡ್ಬಿಡ್ಬೇಕು. ಆವಾಗ ದಾರ ನಾವು ಹೇಗೆ ಕುಚ್ಚು ಹಾಕ್ಬೇಕಾದ್ರೂ ಕೂಡ ಸರ್ಕೊಂಡು ಹೋಗೋದು ಅಥವಾ ಜಾರ್ಕೊಂಡು ಹೋಗೋದು ಆ ಥರ ಎಲ್ಲ ಆಗಲ್ಲ. ಯಾಕಂದರೆ ಫೋಲ್ಡ್ ಮಾಡಿ ಹಾಕಿರ್ತೀವಲ್ಲ ಇದು ಪೇಪರನ್ನು, ಅದು ನೀಟಾಗಿ ಅದರಲ್ಲೇ ಇರುತ್ತೆ. ಸೀರೆ ಕುಚ್ಚು ಮುಗಿಯೋವರೆಗೂ ಅದೇನು ಉರುಳ್ಕೊಂಡು ಹೋಗೋದೆಲ್ಲ ಏನೂ ಆಗಲ್ಲ. ಸೇಫ್ಟಿ ಆಗಿರುತ್ತೆ, ನೀಟಾಗಿರುತ್ತೆ, ಕೆಲಸನೂ ಬೇಗ ಆಗುತ್ತೆ, ತುಂಬ ಈಸಿಯಾಗಿರುತ್ತೆ. ವಿಡಿಯೋ ಲಾಂಗಾಗಿ ಹಾಕಿದ್ದೀನಿ ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತ. ನೋಡಿ, ರೆಡಿ ಆಯಿತು. ಇದ್ರ ಸ್ಯಾರಿ ಕುಚ್ಚನ್ನ ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.